ಮುಕ್ತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀ ಲಕ್ಷ್ಮೀ ಶೋಭನ ಪದದಲ್ಲಿ 87 ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಒಮ್ಮೆ ಅರಸ ನಮಿಸಿದ ಧರ್ಮ ರಕ್ಷಕ ನೆನಪ ಶ್ರೀಕೃಷ್ಣ ಕೃಪೆಯಿಂದ ಪರಮ ಮೂರುತಿ ಹಸೆಗೆ ಬಾ. ಪರಮಾತ್ಮನನ್ನ ಮದುವೆಗೆ ಹಸೆಗೆ ಬಾ ಅಂತ ಹೇಳಿ ಕರಿತಾ ಇದ್ದಾರೆ. ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ನಿನ್ನ ಅಣ್ಣನಾಗಿರುವಂತಹ ದೇವೇಂದ್ರನ ಸ್ವರ್ಗಲೋಕದ ಸುಧರ್ಮ ಸಭೆಯಲ್ಲಿ ಉಮೆಯ ಅರಸನಾಗಿರುವಂತಹ ಈಶ್ವರ ನಿನಗೆ ನಮಸ್ತಾನಪ್ಪ. ಧರ್ಮರಕ್ಷಕ ನೆನೆಸುವಂತಹ ಹೇ ಪರಮಾತ್ಮ, ಕೃಪೆಯಿಂದ ಕೃಷ್ಣ ಕೃಪೆಯಿಂದ ನಮ್ಮ ಮೇಲೆ ದಯಮಾಡಿ ಪರಮಮೂರ್ತಿ ಸರ್ವಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಹಸಿಗೆ ಬಾ ಅಂತ ಹೇಳಿ ಕರಿತಾ ಇದ್ದಾರೆ. ಹಿಂದಿನ ನುಡಿಯಲ್ಲಿ ಗರುಡನು ಮಾಡುವ ಪರಮಾತ್ಮನ ಆರಾಧನೆಯನ್ನು ಹೇಳಿದರು. ತಾರತಮ್ಯದಲ್ಲಿ ಕ್ರಮವಾಗಿ ಅನಂತರ ಗರುಡಾದ ಮೇಲೆ ದೇವೇಂದ್ರ ಬರ್ತಾ ಇದ್ದಾನೆ. ದೇವೇಂದ್ರ ಕೃಷ್ಣನ ಅಣ್ಣ. ಅದಿತಿ ಕಶ್ಯಪರಲ್ಲಿ 12 ಆದಿತ್ಯರಲ್ಲಿ ಕೊನೆಯವನಾಗಿ ಪರಮಾತ್ಮ ಹುಟ್ಟಿದ್ದಾನೆ. ಆದ್ದರಿಂದ ಇಂದ್ರ ಹರಿಗೆ ಅಣ್ಣ ಆಗ್ತಾನೆ. ಪರಮಾತ್ಮ ಇಲ್ಲಿ ಇಂದ್ರನಿಗಿಂತ ಸಣ್ಣವನಿದ್ದಾನೆ, ತಮ್ಮ ಅಂತ ಅನ್ಸ್ಕೊತಾನೆ. ಅದಕ್ಕೆ ಅವನಿಗೆ ಉಪೇಂದ್ರ ಅಂತ ಕರೆದಿದ್ದಾರೆ. ಇದು ಕೇವಲ ಲೀಲೆ. ವಸ್ತುತಃ ಪರಮಾತ್ಮ ಸರ್ವೋತ್ತಮ ಸರ್ವಸ್ವಾಮಿಯಾಗಿದ್ದಾನೆ, ಧರ್ಮರಕ್ಷಣೆಯಾಗಿದ್ದಾನೆ. ಧರ್ಮರಕ್ಷಣೆಗೋಸ್ಕರವೇ ಅವತಾರವನ್ನು ತೆಗೆದುಕೊಳ್ತಾನೆ. ಆದ್ದರಿಂದ ಇಲ್ಲಿ ಕೃಷ್ಣ ಉಪೇಂದ್ರನಾಗಿ ಅವತಾರ ಮಾಡಿದ. ಇಂದ್ರನಿಗೆ ಮಾತ್ರ ಯಾವಾಗಲೂ ಒಮ್ಮೆ ಅನಿಸುತ್ತಂತೆ ನಾನು ಅಣ್ಣ ಅಂಥೇಳಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಅವನಿಗೆ ಸರಿಯಾದ ಇದನ್ನು ಕೊಟ್ಟು ನಾನು ಸರ್ವೋತ್ತಮ ಅನ್ನೋದನ್ನು ತೋರಿಸ್ತಾನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸುಧರ್ಮ ಸಭೆ ದೇವಲೋಕದಲ್ಲಿ ಶ್ರೇಷ್ಠವಾದಂತಹ ಸಭೆ. ಆ ಸಭೆಯಲ್ಲಿ ಪರಮಾತ್ಮನ ಕೂಡಿಸಿ ಪೂಜೆ ಮಾಡ್ತಾರೆ. ಆ ಸಭೆಯನ್ನೇ ಇಲ್ಲಿ ಪರಮಾತ್ಮ ದ್ವಾರಕಾದಲ್ಲಿ ಒಂದು ಸುಧರ್ಮ ಸಭೆ ಇದೆ. ದ್ವಾರಕೆಯ ನಿರ್ಮಾಣ ಕಾಲದಲ್ಲಿ ಪರಮಾತ್ಮ ವಾಯುದೇವರನ್ನು ಕರೆದು ದೇವಲೋಕದಿಂದ ಸುಧರ್ಮ ಸಭೆಯನ್ನು ತರಿಸಿದ್ದಾನೆ. ಅದರಿಂದಲೇ ಹೇಳ್ತಾ ಇದ್ದಾರೆ, ಈ ಸಭೆಗೆ ಇಂದ್ರ ಬಂದಾಗಲೆಲ್ಲ ಹಿರಿಯಣ್ಣನಾಗಿ ಕೃಷ್ಣನಿಂದ ಪೂಜೆ ಮಾಡಿಸ್ಕೊತಾ ಇದ್ದಂತೆ. ದೇವಲೋಕದ ಸಭೆಯಲ್ಲಿ ಮಾತ್ರ ಹಿಂದೆ ಹೇಳಿದಂತೆ ಇಂದ್ರ ಕೃಷ್ಣನನ್ನು ಪೂಜಿಸುತ್ತಾನೆ. ಧರ್ಮರಕ್ಷಕ ನೋಡಿರಿ, ಪರಮಾತ್ಮ ಧರ್ಮರಕ್ಷಕ. ಅದಕ್ಕೋಸ್ಕರ ಅವತಾರವನ್ನು ತೆಗೆದುಕೊಳ್ತಾನೆ. ಧರ್ಮ ಸ್ಥಾಪನೆಗೋಸ್ಕರವೇ ಅವತಾರವನ್ನು ತೆಗೆದುಕೊಳ್ತಾನೆ. ಮೊದಲಿಗೆ ಮಹಾಲಕ್ಷ್ಮೀ ದೇವಿಯಾಗಿರುತ್ತ ಸತ್ಯಭಾಮಾ ದೇವಿಯು ಪುಣ್ಯಕ ವ್ರತವನ್ನು ಮಾಡಿದ್ದಾಳೆ. ಆ ಧರ್ಮ ಕಾರ್ಯಕ್ಕೆ ಪರಮಾತ್ಮ ತಾನೇ ರಕ್ಷಕ ಅಂತ ಹೇಳಿ ತೋರಿಸಿಕೊಂಡಿದ್ದಾನೆ. ಈ ಪುಣ್ಯಕ ವ್ರತದಿಂದ ಹೇಳ್ತಾ ಇದ್ದಾರೆ, ಪತಿಯ ಸೌಭಾಗ್ಯ ಬರುತ್ತೆ, ವೈಧವ್ಯ ಬರೋದಿಲ್ಲ, ನಿತ್ಯ ಯೌವನ, ಶರೀರ ಸೌಂದರ್ಯ, ಆರೋಗ್ಯ, ಪುತ್ರ ಸಂಪತ್ತು, ಅಪರಿಮಿತವಾಗಿರುವಂಥ ಐಶ್ವರ್ಯಾದಿ ಫಲಗಳ ಸಿಗುವುದಕ್ಕೋಸ್ಕರ ಸ್ತ್ರೀಯರು ಮಾಡಬೇಕಾದಂತಹ ವ್ರತ ಈ ಪುಣ್ಯಕ ವ್ರತ. ಅದಿತಿ ದೇವಿ, ಶಚಿದೇವಿ, ರೋಹಿಣಿ ಮುಂತಾದ ದೇವತಾ ಸ್ತ್ರೀಯರನ್ನು ಈ ವ್ರತವನ್ನು ಮಾಡಿಯೇ ಸೌಭಾಗ್ಯವತರಾಗಿದ್ದಾರೆ. ಈ ವ್ರತದ ನಿಯಮ ಏನು ಅಂತಂದರೆ, ಪಾರಿಜಾತದ ಹೂವಿನ ಮಾಲೆಯನ್ನು ಪತಿಯ ಕೊರಳಿಗೆ ಹಾಕಿ ಅವನನ್ನು
ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಬಳಿಕ ಆ ಬ್ರಾಹ್ಮಣನ ಹತ್ರ ಸರಿಯಾದ ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಬೇಕು. ಆದ್ದರಿಂದ ಈ ವ್ರತಕ್ಕೆ ಪಾರಿಜಾತ ಹೂವು ಗಿಡ ಬೇಕೇ ಬೇಕು. ಕೃಷ್ಣ ತಾನು ಈ ವ್ರತದ ರಕ್ಷಣೆಯ ನೆಪ ಮಾಡಿಕೊಂಡು ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನೇ ತಂದಿದ್ದಾನೆ. ಇದರಿಂದ ಇನ್ನೊಂದು ಏನಾಯಿತು, ಇಂದ್ರನ ದರ್ಪವನ್ನು ಅಡಗಿಸಬೇಕಾಗಿತ್ತು. ಆಗ ಅವನ ಹೃದಯ ಶುದ್ಧವಾಗುತ್ತಂತೆ. ಶುದ್ಧವಾಗಿ ಆಗ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಇದರಿಂದ ಶುದ್ಧ ಭಾಗವತದ ಧರ್ಮದ ರಕ್ಷಣೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ ರಕ್ಷಕನಾಗಿರುವಂತಹ ಹೇ ಪರಮಾತ್ಮ, ನಮ್ಮ ಸಭೆಗೆ ಬಾರಪ್ಪ, ಬಂದು ಇಲ್ಲಿ ಹಸೆಗೆ ಬಂದು ಅನುಗ್ರಹ ಮಾಡು ಅಂತ ಹೇಳಿ ಕರಿತಾ ಇದ್ದಾರೆ. ಇಂದ್ರನ ಮನೆಗೆ ಹೋಗಿ ಅದಿತಿಗೆ ಕುಂಡಲವಿತ್ತು, ಅಂದದ ಪೂಜೆಯ ಕೈಕೊಂಡು ಸುರತರವ ಇಂದಿರೆಗಿತ್ತ ಹರಿಯೇವ. ಪರಮಾತ್ಮ ನೀನೆಂಥವನು ಅಂತಂದರೆ, ಇಂದ್ರನ ಮನೆಗೆ ಹೋಗಿ ದೇವಮಾತೆಯಾಗಿರುವಂತಹ ಅದಿತಿಗೆ ಕುಂಡಲವನ್ನು ಕೊಟ್ಟಿದ್ದು. ಅದಿತಿಯ ಕುಂಡಲವನ್ನು ನರಕಾಸುರ ಅಪಹರಿಸಿದ್ದ. ಅದರಿಂದ ನರಕಾಸುರನ ಸಂಹಾರ ಮಾಡಿ ಶ್ರೀಕೃಷ್ಣ ಆ ಕುಂಡಲಗಳನ್ನು ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಆಕೆಗೆ ಕೊಟ್ಟಿದ್ದಾನೆ. ಪಾರಿಜಾತವನ್ನು ತಂದು ಮಹಾಲಕ್ಷ್ಮೀ ದೇವಿಗೆ ಇಲ್ಲಿ ತಂದು ಕೊಟ್ಟಿದ್ದಾನೆ. ಅಂತಹ ಪರಮಾತ್ಮ ನಮ್ಮ ಸಭೆಗೆ ಬಾರಪ್ಪ ಅಂತ ಹೇಳಿ ಹಸೆಗೆ ಬಾರಪ್ಪ ಅಂತ ಹೇಳಿ ಕರೀತಾ ಇದ್ದಾರೆ. ಹಿಂದಿನ ಇದರಲ್ಲಿ ಹೇಳಿದ್ರು, ಸುಧರ್ಮ ಸಭೆಯಲ್ಲಿ ಉಮ್ಮೆಯ ರಸನಾಗಿರುವಂತಹ ರುದ್ರದೇವರು ನಿನಗೆ ನಮಸ್ಕಾರ ಮಾಡಿದ್ದಾರೆ. ಅಂತಹ ಕೃಷ್ಣ ಬಾಂಧರು ರುದ್ರಾಣಿ ದೇವಿಯರು ಮಾಡಿದ್ದಾರೆ ಅಂತ ಹೇಳಿ. ಈಗ ಇಂದ್ರನ ಮನೆಗೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳನ್ನು ಇಲ್ಲಿ ಕರಿತಾ ಇದ್ದಾರೆ. ಎಲ್ಲ ದೇವತೆಗಳ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಪಾರಿಜಾತ ತಂದದ್ದು ಭಾಗವತದಲ್ಲಿ ಬಂದಿದೆ, ಹರಿವಂಶದಲ್ಲಿಯೂ ಬಂದಿದೆ. ಅದಿತಿಗೆ ಕುಂಡಲಗಳನ್ನು ಕೊಟ್ಟು ಇಂದ್ರನ ಅನುಮತಿಯಿಂದಲೇ ಪಾರಿಜಾತವನ್ನು ತಂದಿದ್ದಾನೆ. ಎರಡನೇ ಸಲ ಅದನ್ನು ಯುದ್ಧ ಮಾಡಿ ತಂದಿದ್ದಾನೆ ಅಂತಿದೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಾರದರು ಏನು ಮಾಡ್ತಾರೆ ಅಂದರೆ, ಒಂದು ಪಾರಿಜಾತದ ಹೂವನ್ನು ತಂದು ಕೃಷ್ಣನ ಕೈಗೆ ತಂದು ಕೊಡ್ತಾರೆ, ದೇವಲೋಕದಲ್ಲಿರುವಂಥ ಹೂವನ್ನು. ಪರಮಾತ್ಮ ಏನು ಮಾಡ್ತಾನೆ, ಅದನ್ನು ರುಕ್ಮಿಣಿ ಕೊಡ್ತಾನೆ. ಇಲ್ಲಿ ಸತ್ಯಭಾಮೆ ಸಿಟ್ಟಾದಳು ಅಂತ ಬರ್ತಾ ಇದೆ. ಸತ್ಯಭಾಮೆ ರುಕ್ಮಿಣಿ ಇಬ್ಬರು ಮಹಾಲಕ್ಷ್ಮೀ ದೇವಿಯ ಅವತಾರವೇ. ಅವರು ಬೇರೆ ಅಲ್ಲ. ಇಲ್ಲಿ ಕೇವಲ ನಟನೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ನೆನಪಿಟ್ಕೊಳ್ಳಿ. ನಟನೆ ಮಾಡ್ತಾ ಇದ್ದಾರೆ. ಸತ್ಯಭಾಮೆಗೋಸ್ಕರ ಪರಮಾತ್ಮ ಏನು ಮಾಡ್ತಾರೆ, ಪಾರಿಜಾತ ವೃಕ್ಷವನ್ನು ಸತ್ಯಭಾಮೆ ಮುಂದೆ ನಾರದರು ವರ್ಣಿಸ್ತಾರಂತೆ. ನೋಡು, ಹೀಗೆ ಹೇಳ್ತಾ ಇದ್ದಾರಂತೆ ನಾರದರು. ಅದಿತಿ ದೇವಿ ಸರ್ವಾಭರಣ ಭೂಷಿತಳಾಗಿ ಪುಣ್ಯಕ ವ್ರತವನ್ನು ಕಶ್ಯಪರು ಉಪದೇಶಿಸಿದ್ದಾರಂತವಳಿಗೆ. ಅದನ್ನು ಅವಳು ಆ ಪಾರಿಜಾತ ವೃಕ್ಷವನ್ನು ಎದುರಿಟ್ಕೊಂಡು ವ್ರತವನ್ನು ಮಾಡಿದಾಳಂತೆ. ಅದರಿಂದ ಸ್ತ್ರೀಯರು ಪಾರಿಜಾತ ವೃಕ್ಷವನ್ನು ಪಡೆದು ಪುಣ್ಯಕ ವ್ರತವನ್ನು ಆಚರಿಸಿ ಎಲ್ಲ ಸೌಭಾಗ್ಯವನ್ನು ಸಂಪಾದಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸತ್ಯಭಾಮೆ ವ್ರತಾಚರಣೆಗಾಗಿ ಪರಮಾತ್ಮ ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ನೀನು ತಂದು ಕೊಡ್ತೇನೆ ಅಂತ ಹೇಳಿ ಸತ್ಯಭಾಮೆಗೆ ಹೇಳಿದ್ದಾನೆ. ಅದೇ ಸಮಯದಲ್ಲಿ ನರಕಾಸುರನ ಇದು ಬಂದಿದೆ, ಅದಿತಿಯ ಕುಂಡಲು ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಆದ್ದರಿಂದ ಪರಮಾತ್ಮ ಆ ನರಕಾಸುರನನ್ನು ಕೊಂದು, ಗರುಡಾರೂಢನಾಗಿ ನರಕಾಸುರನನ್ನು ಕೊಂದು ಅದಿತಿಗೆ ಕುಂಡಲವನ್ನು ಕೊಟ್ಟು ಅದಿತಿ ದೇವಿ ಆಶೀರ್ವಾದ ಮಾಡ್ತಾ ಇದ್ದಾಳಂತೆ ಕೃಷ್ಣನಿಗೆ. ಸತ್ಯಭಾಮೆಗೂ ಆಶೀರ್ವಾದ ಮಾಡಿದ್ದಾಳೆ, ನವಯುವತಿಯಾಗಿಯೇ ಇರು ನೀನು ಅಂಥೇಳಿ. ಆಮೇಲೆ ಹೇಳ್ತಾ ಇದ್ದಾರೆ,
ಶಚಿ ಇತ್ಯಾದಿಗಳು ಸೇರಿಕೊಂಡು ಸತ್ಯಭಾಮೆಗೆ ವಸ್ತ್ರ ಆಭರಣಗಳೆಲ್ಲ ಕೊಟ್ಟು ಪರಮಾತ್ಮನಿಗೆ ಮತ್ತು ನಮಸ್ಕಾರ ಮಾಡಿದಾರಂತೆ. ಕೃಷ್ಣ ಏನು ಮಾಡ್ದ ಅಂತಂದರೆ, ಅಷ್ಟರಿಂದಲೇ ಆಗಲಿಲ್ಲ ಅಂಥೇಳಿ ಇನ್ನೂ ತಾನು ಸಾಮಾನ್ಯ ಮನುಷ್ಯನಲ್ಲ, ಅಸಾಮಾನ್ಯನಾಗಿರುವಂತಹ, ಸರ್ವಶಕ್ತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಭಗವಂತ ಅಂಥೇಳಿ ಇವರಿಗೆ ಗೊತ್ತಾಗಲಿ ಅಂಥೇಳಿ ಪರಮಾತ್ಮ ಏನು ಮಾಡ್ತಾನೆ, ಒಂದು ಹೂವನ್ನು ಮಾತ್ರ ಅವಳು ತಂದು ಕೊಟ್ಟಿದ್ದಾಳೆ ಸತ್ಯಭಾಮೆಗೆ. ಇವಳು ಇಂದ್ರನ ಪತ್ನಿಯಾಗಿರುವಂಥ ಶಚಿದೇವಿ ತಾನು ಮಾತ್ರ ಚಂದ ತಲೆ ತುಂಬ ಮುಳ್ಕೊಂಡಿದ್ದಾಳಂತೆ. ವಿಷ್ಣು ಪುರಾಣದಲ್ಲಿ ಬರ್ತೇನೆ, ಸತ್ಯಭಾಮೆ ಪಾರಿಜಾತದ ಉದ್ದೇಶದಿಂದಲೇ ಕೃಷ್ಣನ ಜೊತೆಗೆ ಬಂದವಳು. ಅವಳಿಗೆ ಈಗ ಅದೆಷ್ಟು ಸಿಟ್ಟು ಬಂದಿದೆಯಂತೆ. ಕೃಷ್ಣ ಸತ್ಯಭಾಮೆಯರು ದೇವತೆಗಳಿಂದ ಸುಂದರವಾದ ಪೂಜೆ ತೆಗೆದುಕೊಳ್ಳಿಕ್ಕಂತೆ ನಂದನವನದಲ್ಲಿ ಬಂದಿದ್ದಾರೆ, ಅಲ್ಲಿ ವಿಹಾರ ಮಾಡಿದ್ದಾರೆ. ಪಾರಿಜಾತ ವಿಹಾರ ಮಾಡುವಾಗ, ಆ ನಂದನವನದಲ್ಲಿ ವಿಹಾರ ಮಾಡುವಾಗ ಪಾರಿಜಾತದ ವೃಕ್ಷವನ್ನೇ ಕಿತ್ತುಕೊಂಡು ಪರಮಾತ್ಮ ಏನು ಮಾಡ್ತಾನೆ, ಗರುಡನ ಮೇಲೆ ಇಟ್ಕೊಂಡು ಹೊರಡ್ತಾನೆ. ಆಗ ವೃಕ್ಷದೇವ ಮೂರ್ತಿವಂತಾಗಿ ಬಂದು ಪರಮಾತ್ಮನಿಗೆ ಕೈ ಮುಗಿದು ನಾನು ರಕ್ಷಿಸಬೇಕಪ್ಪ ಪರಮಾತ್ಮ ಅಂದಾಗ, ಭಯಪಡಬೇಡ, ನಿನಗೇನು ಮಾಡೋದಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗಿ ದ್ವಾರಕೆಯ ಅರಮನೆಯ ಅಂಗಳದಲ್ಲಿ ನಿನಗಿರಿಸ್ತೇನೆ, ಅದರಿಂದ ನಡಿ ಅಂತ ಹೇಳ್ತಾ ಇದ್ದಾನೆ. ದೇವೇಂದ್ರನಿಗೆ ಕೃಷ್ಣ ಅನ್ನೋದು ಪರಮಾತ್ಮ ಅನ್ನೋದು ಗೊತ್ತಾಗಲಾರ್ದೆ ಅವನೇನು ಮಾಡ್ದ ಅಂತೆ ಹೇಳ್ತಾನೆ ಕೃಷ್ಣನಿಗೆ, ಅದರ ಅರ್ಧ ಎಲೆನೂ ನಾನು ನಿಂಗೆ ಕೊಡೋದಿಲ್ಲ ಅಂತ. ಕೃಷ್ಣ ಸ್ವರ್ಗದಿಂದ ಹೊರಟಾಗ ಬಿಲ್ಲಿಗೆ ಬಾಣವನ್ನು ಸತ್ಯಭಾಮೆ ಹೊಡಿದಾಳಂತೆ. ಪ್ರದ್ಯುಮ್ನ, ಜಯಂತ, ಸಾತ್ಯಕಿ, ಪ್ರವರರಿಗೆ ಎಲ್ಲರಿಗೂ ಯುದ್ಧ ನಡೆದಿದೆ. ಎಲ್ಲ ದೇವತೆಗಳು ಸೋತು ಇದು ಮಾಡಿದ್ದಾರೆ. ಇಂದ್ರನಿಗಿದು ಅಪಮಾನ ಆಯ್ತಂತೆ. ಸತ್ಯಭಾಮೆ ನಗ್ತಾ ಇದ್ದಾಳೆ. ಆಗ ಬ್ರಹ್ಮದೇವರ ಆದೇಶದಂತೆ ಅದಿತಿ ಕಶ್ಯಪರ ಮಧ್ಯೆ ಬಂದು ಯುದ್ಧವನ್ನು ನಿಲ್ಲಿಸ್ತಾರಂತೆ. ಆಗ ಇಂದ್ರ ಬಂದು ಪರಮಾತ್ಮನಾಗಿರುವಂತಹ ಕೃಷ್ಣನಲ್ಲಿ ಕ್ಷಮೆ ಬೇಡ್ತಾನಂತೆ. ಪಾರಿಜಾತ ವೃಕ್ಷ ಅಷ್ಟೇ ಅಲ್ಲಪ್ಪ, ಜೊತೆಗೆ ಈ ಮಣಿಪರ್ವತವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿಕೊಡ್ತಾರಂತೆ. ಅವನಿಗೆ ಅಹಂಕಾರ ಹೋಗಿ, ಅಸುರಾವೇಶ ಹೋಗಿ, ಅಂತಃಕರಣ, ಎಲ್ಲ ದೇವತೆಗಳ ಅಂತಃಕರಣವು ಶುದ್ಧವಾಗಿದೆಯಂತೆ. ಎಲ್ಲ ದೇವತೆಗಳು ಬಂದು, ಇಂದ್ರಾದಿ ದೇವತೆಗಳು ಬಂದು ಕೃಷ್ಣ ಸತ್ಯಭಾಮಿಯರನ್ನು ಪೂಜೆ ಮಾಡಿದಾರಂತೆ. ಅದಕ್ಕೆ ಹೇಳ್ತಾರಂತೆ ಪರಮಾತ್ಮ, ಅಪರಾಧ ಮಾಡಿದ್ದೇನು ನಿಜ, ಕರು ಆಕಳ ಹಾಲನ್ನು ಕುಡಿಯುವಾಗ ಆ ಕೆಚ್ಚಲಿನಿಂದ ಹಾಲು ಬರದೇ ಇದ್ದರೆ ಆ ಕರು ಆಕಳಿಗೆ ಹಿಂಗೆ ಗುದ್ದಿ ತಗೊಳ್ತಾ ಇಲ್ಲ, ಆಗ ಅದು ಹೊಡಿತದೇನೋ ಇಲ್ಲ. ಹಾಗೆ ಜಗತ್ತಿಗೆ ತಂದೆ ತಾಯಿ ಆಗಿರುವಂತಹ ನೀವು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ತಾನೆ. ಹೀಗೆ ಶುದ್ಧ ಅಂತಃಕರಣದಿಂದ ದೇವತೆಗಳು ಪೂಜೆ ಮಾಡೋದರಿಂದ ಕೃಷ್ಣ ಕ್ಷಮಿಸಿ ಆ ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತೆಗೆದುಕೊಂಡು ಬರ್ತಾನಂತೆ. ದ್ವಾರಕೆಯಲ್ಲಿ ಸತ್ಯಭಾಮಿಯ ಮನೆಯ ಅಂಗಳದಲ್ಲಿ ಅದನ್ನು ಇಡ್ತಾನಂತೆ. ಅದು ಹೇಳ್ತಾ ಇದ್ದಾರೆ, ಪಾರಿಜಾತದ ಅದರ ಎಷ್ಟು ಅಂತಂದರೆ ಮಹಿಮೆ, ಅದರ ದರ್ಶನ ಮಾತ್ರದಿಂದಲೇ ವೃದ್ಧರು ನವಯೌವನರಾಗ್ತಾರಂತೆ. ಅದರ ಸುವಾಸನೆಯನ್ನು ಆಘ್ರಾಣಿಸಿ ಕುರುಡರಿಗೆ ದೃಷ್ಟಿಶಕ್ತಿ ಬರುತ್ತಂತೆ, ರೋಗಿಗಳು ಆರೋಗ್ಯವಂತರಾಗ್ತಾರಂತೆ. ವೃಕ್ಷದಲ್ಲಿ ಹತ್ತಿರ ಬಂದವರೆಲ್ಲರೂ ದಿವ್ಯ ವಾದ್ಯ ಸಂಗೀತಗಳನ್ನು ಕೇಳಿಸ್ತಾರಂತೆ. ಬಯಸಿದ ಸುವಾಸನೆಯನ್ನು ಆಘ್ರಾಣಿಸಿ ಆನಂದ ಪಡ್ತಾರಂತೆ. ಬಯಸಿದ ಐಶ್ವರ್ಯವನ್ನು ಪಡಿತಾರಂತೆ. ಭೂಮಿಯಲ್ಲಿಯೇ ಎಲ್ಲರಿಗೂ ಆ ಸ್ವರ್ಗದ ಸುಖ ಸಿಕ್ತಂತೆ. ಕೃಷ್ಣ ಬಯಸಿದಂತೆ ಆ ವೃಕ್ಷ ಸಣ್ಣ ಗಿಡನೂ ಆಗ್ತಿತ್ತಂತೆ, ಹೆಮ್ಮರನೂ ಆಗ್ತಿತ್ತಂತೆ. ಅದು ಹೇಗೆ ಬೇಕು ಹಾಗೆ ಆಗ್ತಿತ್ತಂತೆ.
ಸಣ್ಣದು ಆಗ್ತಿತ್ತು, ದೊಡ್ಡದಾಗಿ, ಅಥವಾ ಇಷ್ಟು ದೊಡ್ಡದಾಗ್ತಿತ್ತಂತೆ ಇಡೀ ದ್ವಾರಕಾ ನಗರಿಗೆ ನೆರಳನ್ನು ಕೊಡೋಷ್ಟು ದೊಡ್ಡದಾಗ್ತಿತ್ತಂತೆ. ಅಂತಹ ಬೃಹತ್ ಆಕಾರವನ್ನು ತಾಳ್ತಿತ್ತಂತೆ. ಅಥವಾ ಒಂದೇ ಹೆಬ್ಬೆರಳಿನಲ್ಲಿ ಹಿಡುವಷ್ಟು ಸಣ್ಣದು ಆಗ್ತಿತ್ತಂತೆ. ಅದರ ನೆರಳಲ್ಲಿ ಯಾರು ಕುತ್ಕೋತಾರೆ ಅವರಿಗೆ ಪೂರ್ವ ಜನ್ಮದ ಸ್ಮರಣೆ ಸಹಜವಾಗಿ ಬರುತ್ತಂತೆ. ಆ ಪಾರಿಜಾತ ವೃಕ್ಷದೇವನಾಗಿರುವಂತಹ ಆ ವೃಕ್ಷದೇವನು ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾನಂತೆ. ಅಹಂಕಾರಿಕ ಪ್ರಾಣ, ಅನಿರುದ್ಧ ಮುಂತಾದ ತಾತ್ವಿಕ ದೇವತೆಗಳು, ಪಾರಿಜಾತಾದಿ ಕರ್ಮಜ ದೇವತೆಗಳು, ದೇವಾನುಚರ, ಗಂಧರ್ವ, ಕಿನ್ನರ, ಯಕ್ಷ, ರಾಕ್ಷಸ, ಭೂತ, ಪ್ರೇಷ, ಅಜಾನಜ ದೇವತೆಗಳು ಸೇರಿದಂತೆ 9 ಕೋಟಿ ದೇವತೆಗಳು ಈ ಸಂದರ್ಭದಲ್ಲಿ ಪರಮಾತ್ಮನಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾರಂತೆ. ಅವರು ಮನುಷ್ಯರಂತೆ ಕೇವಲ ಪ್ರತಿಮೆಯಲ್ಲೇ ಪೂಜಿಸದೆ ಮುನಿಗಳಂತೆ, ಋಷಿಗಳಂತೆ ಹೃದಯದಲ್ಲಿಯೂ ಪೂಜಿಸದೆ ಒಳಗೆ ಹೊರಗೆ ಸರ್ವತ್ರದಲ್ಲಿ ಪೂಜಿಸಿದ್ದಾರಂತೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿ ಅಂತ ಬಂದಿದೆ, ಮುಂದಿನ ನುಡಿಯಲ್ಲಿ ಬರುತ್ತೆ. ಈಗ ಸಮ್ಮತವಾದ ಪೂಜೆಯನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ, ಶ್ರೇಷ್ಠವಾದ ಪೂಜೆಯನ್ನು ತೆಗೆದುಕೊಂಡಿದ್ದಾನೆ. ನೋಡ್ರಿ ಎಂತಹ ಸುಂದರವಾಗಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಆ ಪಾರಿಜಾತದ ವೃಕ್ಷವನ್ನೇ ಪರಮಾತ್ಮನ ತಂದಿದ್ದಾನೆ. ಅಂತಹ ದೇವತೆಗಳಿಂದ ಪೂಜೆಗೊಳ್ಳುವಂತಹ ಹೇ ಪರಮಾತ್ಮ ಬಾರಪ್ಪ ನಮ್ಮ ಹಸೆಗೆ ಬಾ ಅಂತ ಹೇಳಿ ಮುತ್ತೈದೆಯರು ಕರೀತಾ ಇದ್ದಾರೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿದ್ದ ಪೂಜೆಯ ಕೈಕೊಂಬ ನಿಸ್ಸೀಮ ಮಹಿಮಾ ಹಸೆಗೆ ಬಾ. ಪರಮಾತ್ಮ ನೀನೆಂಥವನು ಅಂತಂದರೆ ಋಷಿಗಳು, ಮುನಿಗಳು ನಿನ್ನನ್ನು ಧ್ಯಾನಿಸುತ್ತಾರೆ. ಧ್ಯಾನಿಸುವಾಗ ಅವರ ಹೃದಯ ಮಂದಿರದಲ್ಲಿ ನೀನು ನೆಲೆಸಿರ್ತೀಯಪ್ಪ. ಧರ್ಮರಕ್ಷಕನಾಗಿರುವಂತಹ ಪರಮಾತ್ಮನಿಂದಲೇ ಧರ್ಮ ರಕ್ಷಣೆ ಆಗ್ತಾಯಿದೆ. ಧರ್ಮರಕ್ಷನಾಗಿರುವಂತಹ ನಿಸ್ಸೀಮ ಅಪಾರ ಮಹಿಮನಾಗಿರುವಂತಹ ಮುನಿಗಳಿಂದ ಮಾಡುವಂತಹ ಸಮ್ಮತವಾದ ಪೂಜೆಯನ್ನು ಕೈಕೊಳ್ಳುವಂತಹ ಹೇ ಪರಮಾತ್ಮ ನಮ್ಮ ಹಸಿಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ನೋಡ್ರಿ, ಮುನಿಗಳದು ಧ್ಯಾನ ರೂಪವಾದಂತಹ ಪೂಜೆ ಹೃದಯದಲ್ಲಿ ಅವರು ಮಾಡ್ತಾ ಇರ್ತಾರೆ. ಅವರ ವಿಷಯದಲ್ಲಿ ಪರಮಾತ್ಮನಿಗೆ ಅದು ಸರಿ. ಅವರಿಗೆ ಅನಾದಿಯಾದ ಸ್ವರೂಪ ಯೋಗ್ಯತೆ, ಒಬ್ಬೊಬ್ಬರ ಜೀವನದ ಯೋಗ್ಯತೆ ಬೇರೆ ಬೇರೆ ಇರುತ್ತೆ. ಯಾರಿಗೆ ಯಾವ ರೀತಿ ಹೇಳಿದಾರೆ ಆ ರೀತಿಯಾಗಿ ಪೂಜೆ ಮಾಡಬೇಕು. ನಾನು ಮನಸ್ಸಿನಲ್ಲಿ ಮಾಡ್ತೇನೆ ಅಂತ ಹೇಳಿ ತಿರುಗೋದಲ್ಲ. ಇದನ್ನು ಸರಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಿವರಣೆಯನ್ನು ನಾಳಿನ ದಿವಸ ನೋಡೋಣ. ಬಿಂಬನು ಮೂರ್ತಿಯಾಗಿರುವಂತಹ ಆ ಪರಮಾತ್ಮನನ್ನು ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ರೀತಿಯಿಂದ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ತಿಳ್ಕೊಂಡು ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.